ಬಿಕೆ ಹರಿಪ್ರಸಾದ್ ಅವರ ಅಮಾನತು ಆಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಗುಡುಗಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಕೆಟ್ಟ ಸಂಸ್ಕೃತಿಯನ್ನ ಹುಟ್ಟಾಕಿದ್ದು ಕಾಂಗ್ರೆಸ್ನವರು, ರಾಜ್ಯಪಾಲರನ್ನ ತಡೆಯುವ ಕೆಲಸ ಮಾಡಿದ್ದು ಬಿಕೆ ಹರಿಪ್ರಸಾದ್ ಮತ್ತು ಸದಸ್ಯ ರವಿ. ಮಾರ್ಷಲ್ಗಳು ಇಲ್ಲ ಅಂದಿದ್ರೆ ರಾಜ್ಯಪಾಲರಿಗೆ ಅವರು ಥಳಿಸೇ ಬಿಡ್ತಾ ಇದ್ರು ಅನ್ಸುತ್ತೆ. ಮಾರ್ಷಲ್ಗಳಿಗೂ ಬಿಕೆ ಹರಿಪ್ರಸಾದ್ ಹೆದರಿಸಿದ್ದಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಎರಡೂ ಸದನದಲ್ಲಿ ನಿನ್ನೆ ರಾಜ್ಯಪಾಲರ ಬಂದಂತ ಸಂದರ್ಭದಲ್ಲಾದಂಥ ಘಟನೆ ಬಗ್ಗೆ ಈಗಾಗಲೇ ವಿಪಕ್ಷಗಳು ಕೂಡ ಈಗ ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಪರಿಷತ್ನ ವಿಪಕ್ಷ ನಾಯಕರ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇರೋಗರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮದೇ ವರ್ತನೆಯಿಂದ ಒತ್ತಡದಿಂದ ರಾಜ್ಯಪಾಲರು ಹಾಗೆ ಮಾಡಿದ್ರು ಅಂತ ಹೇಳಿ ಅರ್ಧ ಭಾಷಣವನ್ನು ಅರ್ಧಕ್ಕೆ ಮುಡುಗೊಳಿಸೋದ್ರು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಅವರ ಆರೋಪ ಸಂಪೂರ್ಣವಾಗಿ ಸುಳ್ಳು. ಯಾರೂ ಕೂಡ ರಾಜ್ಯಪಾಲರ ಮೇಲೆ ಒತ್ತಡ ಏರಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡೋದು ಇಲ್ಲ, ಮಾಡಲೂಬಾರದು. ಮಿಗಿಲಾಗಿ ಹಿಂದೆಯೂ ಕೂಡ ಈ ರೀತಿಯ ಘಟನೆಗಳು ನಡೆದಿವೆ. ಹಂಸರಾಜ್ ಭಾರದ್ವಾಜ್ ಅವರು ನಾನು ಸರ್ಕಾರದ ಗುಲಾಮನಲ್ಲ, ಈ ರೀತಿ ನೀವು ಹೇಳಿದ್ದನ್ನೆಲ್ಲ ನಾನು ಮಾಡಬೇಕು ಅಂತಿಲ್ಲ, ಹೌದು ನಾನು ಕಾಂಗ್ರೆಸ್ಸನ್ನು ರಕ್ಷಣೆ ಮಾಡಬೇಕು ಅಂತ ಹೇಳೇ ಹೋಗಿದ್ದಾರೆ. ಆದರೆ ಈ ರೀತಿ ಏನು ಇವರು ಹೇಳಲಿಲ್ಲ ಗವರ್ನರ್ ಅವರು. ಈಗಿದ್ರೂ ಕೂಡ ನೀವು ಕರೆಯುವಾಗ ಯಾವ ರೀತಿ ಗೌರವ ಕೊಡ್ತಿರೋ ಅವ್ರು ಹೋಗುವಾಗ ಅದೇ ರೀತಿ ಗೌರವ ಕೊಟ್ಟು ಕಳಿಸ್ಬೇಕು. ಈಗ ಸದನದಲ್ಲಿ ನೀವು ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ಪರಿಷತ್ನಲ್ಲಿ. ಆಗ ಬಿ ಕೆ ಹರಿಪ್ರಸಾದ್ ಅವರು ಕೂಡ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಲಫಂಗ ಪಾರ್ಟಿಯವರು, ಈ ಕೇಸ್ ಮೇಲೆ ಇರುವಂತವ್ರು, ಇವ್ರ ಮಾತನ್ನ ನಾವು ಕೇಳಬೇಕು, ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ರು. ನಿನ್ನೆ ಎಲ್ಲಾ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಗಳು ಸುಳ್ಳ. ಲಫಂಗರು ಅಂತದ್ದು ಅವ್ರು ಯಾರ ಬಾಯಲ್ಲಿ ಅದು ಬಂತು ಅವ್ರು ಅದೇ. ನಾವು ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಇವತ್ತು ಯಾವ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಅಂತಂದ್ರೆ, ನಾವು ಮಾತಾಡಿದ ತಕ್ಷಣ ಹೊಲಸು ಮಾತುಗಳನ್ನು ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಾಂಗ್ರೆಸ್ನವರು ಬೆಳೆಸ್ಕೊಂಡಿದ್ದಾರೆ. ಅಂದ್ರೆ ರಸ್ತೆಯಲ್ಲಿದ್ದ ಗೂಂಡಾಗಿರಿಯನ್ನು ಸದನಕ್ಕೆ ತಂದಿದ್ದಾರೆ. ಇದು ನನ್ನ ಆಪಾದನೆ. ನಾನು ಅಡ್ಡಗಟ್ಟುವಂತ ಕೆಲಸವನ್ನ ಮಾಡಿಲ್ಲ, ಅವರನ್ನ ಭಾಷಣ ಮಾಡಿ ಹೋಗಿ ಅಂತ ಅವರಿಗೆ ಮನವಿ ಮಾಡಿದೆ, ಆದ್ರೆ ಇದನ್ನ ತಿರುಚುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮನವಿ ಅಲ್ಲ, ಹೋಗಿ ಅವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರು. ಆಗ ಮಾರ್ಷಲ್ಗಳು ತೆಗೆದು ಅವರನ್ನ ಸೈಡ್ಗೆ ನಿಲ್ಲಿಸಿದ್ರು. ನಿಂತ ತಕ್ಷಣ ಆ ಮಾರ್ಷಲ್ಗಳನ್ನು ಹಿಡಿದು ಎಳೆದು ಅವ್ರ ಮೇಲೆ ಹೆಸರುಗಳು ಬರ್ಕೊಂಡ್ರು. ಯಾರು ನೀವು, ಏನ್ ನಿಮ್ಮ ಕೆಲಸ ಇಲ್ಲಿ, ಇದೆಲ್ಲ ನಮ್ಮನ್ನ ಯಾಕೆ ಮುಟ್ಟಿದ್ರಿ ಅಂತೇಳಿ. ಅವ್ರನ್ನ ಯಾಕೆ ಮುಟ್ಟಿದ್ರಿ ನೀವು? ಮಾರ್ಷಲ್ಗಳನ್ನ ಮುಟ್ಟೋ ಅಧಿಕಾರ ನಿಮಗಿಲ್ವಲ್ಲ. ಮಾರ್ಷಲ್ಗಳು ಇರೋದೇನಕ್ಕೆ? ನಮಗೆ ರಕ್ಷಣೆ ಕೊಡ್ಲಿಕ್ಕೆ. ಅವರು ಅದನ್ನ ರಕ್ಷಣೆ ಕೊಡೋ ಕೆಲಸ ಮಾಡ್ತಿದ್ದಾರೆ. ನೀವೇನ್ ಮಾಡಿದ್ರಿ? ಒಂದು ಸಮಯ ಮಾರ್ಷಲ್ಗಳು ಏನು ಎಳೆದಾಕಿಲ್ಲ ಅಂತಂದ್ರೆ ಬಹುಶಃ ರಾಜ್ಯಪಾಲರನ್ನ ಇವರು ಥಳಿಸಿ ಕಳಿಸಿರೋರು. ಯಾಕಂದ್ರೆ ದೇ ವಾಂಟೆಡ್ ಟು ಮೇಕ್ ಎ ಹಿಸ್ಟ್ರಿ, ಗುಂಡಾಗಿರಿಯ ಹಿಸ್ಟ್ರಿ ಮಾಡಬೇಕಾಗಿದೆ ಅವರು. ಬಿಜೆಪಿ ಒಂದು ಕೆಟ್ಟ ಸಂಸ್ಕೃತಿಯನ್ನು ಹುಟ್ಟಾಕ್ತಾ ಇದೆ ರಾಜ್ಯದಲ್ಲಿ, ಏನೋ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೆಟ್ಟ ಸಂಸ್ಕೃತಿಯೇ ಆಗಿಲ್ಲ. ಬಿಜೆಪಿಯವರು ಅಲ್ಲಿ ಏನು ಹೋಗೇ ಇಲ್ಲ, ಯಾರು ಧಿಕ್ಕಾರಕ್ಕೆ ಹೋಗಿಲ್ಲ. ಧಿಕ್ಕಾರ ಯಾಕೆ ಹೋಗ್ಲಿಕ್ಕೆ ನಿಮ್ಗೇನು ಅಧಿಕಾರ ಇದೆ? ಅವ್ರು ಬಂದ್ರು, ಅವ್ರ ಕೆಲಸ ಅದು ಮಾಡಿ ಹೊರಡುವಾಗ ನೀವು ಬೀಳ್ಕೊಡ್ಬೇಕು ಅಷ್ಟೇ. ನೀವೇನಾದ್ರೂ ಮತ್ತೆ ಮಾತಾಡ್ಬೇಕಂತಂದ್ರೆ ಮಾತಿನ ಸಂಘರ್ಷ ಇರಬೇಕೆ ಹೊರತು ದೈಹಿಕ ಸಂಘರ್ಷ ಇರಬಾರ್ದಾಗಿತ್ತು. ಯಾಕೆ ನೀವು ಈಗ ನಿಮ್ಮ ಡಿಮ್ಯಾಂಡ್ ಏನ್ ಸರ್? ಈಗ ಬಿ ಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ನಿಮ್ಮ ಡಿಮ್ಯಾಂಡ್ ಏನು? ಶುಡ್ ಬಿ ಸಸ್ಪೆಂಡೆಡ್, ದಟ್ಸ್ ಆಲ್. ಈಗ ಅಮಾನತ್ ಆಗಿಲ್ಲ ಅಂದ್ರೆ ನಿಮ್ಮ ಹೋರಾಟ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.